नमस्ते छात्रों। 8वीं कक्षा के तृतीय भाषा हिंदी के एक नए पाठ के साथ मैं आपके सामने हाजिर हूँ। आप सभी घर पर ही हैं, इसलिए सुरक्षित हैं और पढ़ने लिखने में आप सभी व्यस्त हैं ಅಲ್ವಾ ಮಕ್ಕಳೇ? ಎಲ್ಲರೂ ಮನೆಯಲ್ಲೇ ಸುರಕ್ಷಿತವಾಗಿದ್ದೀರಿ ಮತ್ತು ಓದು ಬರಹದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ತುಂಬ ಒಳ್ಳೆಯ ವಿಷಯ. ಇವತ್ತು ನಾವು ಈ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋದಿದೆ. इससे पहले अब हम कुछ विचार विनिमय करेंगे. हमें किन किन माध्यमों से खबर मिलती है, ನಮಗೆ ಯಾವ ಯಾವ ಸಮೂಹ ಮಾಧ್ಯಮಗಳಿಂದ ನಮಗೆ ಸುದ್ದಿಗಳು ಗೊತ್ತಾಗ್ತಾ ಹೋಗುತ್ತೆ. हाँ बताइए. दूरदर्शन से, रेडियो से और समाचार पत्र से, न्यूज़पेपर से, है ना, और मोबाइल फ़ोनों में भी हमें मालूम होता है अल्वा. ನಮಗೆ ಟಿವಿ, ರೇಡಿಯೋ, ನ್ಯೂಸ್ ಪೇಪರು ಅಂದರೆ ಸಮಾಚಾರ ಪತ್ರ ಮತ್ತು ಮೊಬೈಲ್ ಫೋನ್ಗಳ ಮೂಲಕ ಕೂಡ ನಮಗೆ ಸುದ್ದಿಗಳು ತಿಳಿಯುತ್ತವೆ ಅಲ್ವಾ. ಈ ರೇಡಿಯೋ, ಟಿವಿ, ಮೊಬೈಲು ಇದೆಲ್ಲ ಬರೋದಕ್ಕಿಂತ ಮುಂಚೆ ಬಹಳ ಪ್ರಮುಖವಾಗಿ ಸುದ್ದಿಗಳನ್ನು ತಿಳಿಸ್ತಕ್ಕಂತಹ ಏಕೈಕ ಮಾಧ್ಯಮ ಅಂತ ಹೇಳಿದ್ರೆ ಅದು ಸಮಾಚಾರ ಪತ್ರ, ನ್ಯೂಸ್ ಪೇಪರ್. ನ್ಯೂಸ್ ಪೇಪರು ಸುಮಾರು ಒಂದು 3-4 ಶತಮಾನಗಳ ಹಿಂದಿನಿಂದಲೇ ಅದು ಪ್ರಕಟ ಆಗ್ತಾ ಬರ್ತಾ ಇದೆ. ಆಗಿನಿಂದಲೂ ಕೂಡ ನಮಗೆ ಈ ನ್ಯೂಸ್ ಪೇಪರ್ ಮೂಲಕ ಸುದ್ದಿಗಳು ತಿಳಿತಾ ಹೋಗ್ತವೆ. अच्छा ठीक है. जब हम किसी दूसरों की जीवनी लिखते हैं, ಬೇರೆಯವರ ಒಂದು ಜೀವನ ಚರಿತ್ರೆಯನ್ನು ನಾವು ಬರೆದ್ರೆ ಅದು ಜೀವನ ಚರಿತ್ರೆ ಎನಿಸ್ಕೊಳ್ಳುತ್ತೆ. ಆದರೆ ನಮ್ಮ ಕಥೆಯನ್ನು, ನಮ್ಮ ಜೀವನದ ಚರಿತ್ರೆಯನ್ನು ನಾವೇ ಬರ್ಕೊಂಡ್ರೆ ಅದಕ್ಕೆ ಜೀವನ ಚರಿತ್ರೆ ಅನ್ನೋದಿಲ್ಲ. ಏನಂತ ಹೇಳ್ತೀವಿ? ಆತ್ಮಕಥೆ ಅಂತ ಕರಿತೀವಿ. क्या कहते हैं? जब हमारी कथा को हम ही लिखते हैं, हम ही सुनाते हैं, तो उसे क्या कहते हैं? आत्मकथा कहते हैं. ऑटोबायोग्राफी अंग्रेजी में कहते हैं. तो आज हम एक नया पाठ पढ़ रहे हैं 8वीं कक्षा के तृतीय भाषा हिंदी में. छठा पाठ, 6ನೇ ಪಾಠ ಯಾವುದಪ್ಪ ಅಂದರೆ समाचार पत्र की आत्मकथा. कौन सा? समाचार पत्र की आत्मकथा. यह पाठ जो है समाचार पत्र की आत्मकथा, यह ಸಂಕಲಿತ है. ಸಂಕಲಿತ ಅಂತ ಹೇಳಿದ್ರೆ ಸಂಗ್ರಹ ಮಾಡಿರುವಂತಹದ್ದು. ಯಾರು ಬರೆದಿದ್ದಾರೆ ಅಂತ ಹೇಳಿ ನಮಗೆ ನಿರ್ದಿಷ್ಟವಾಗಿ ಇದರ ಲೇಖಕರು ಇಲ್ಲಿ ತಿಳಿಸಿರೋದಿಲ್ಲ. ಯಾರೋ ಅಜ್ಞಾತ ಲೇಖಕರು ಬರೆದಿರ್ತಕ್ಕಂಥದ್ದನ್ನು ಇಲ್ಲಿ ಸಂಗ್ರಹ ಮಾಡಿ ಕೊಡಲಾಗಿದೆ ಮಕ್ಕಳೇ. अच्छा, इस पाठ का आशय क्या है? किस उद्देश्य से इस पाठ को यहाँ पर दिया गया है? इस पाठ का आशय यह है कि बच्चे समाचार पत्र के महत्व और लाभ को समझना. समाचार पत्र का क्या महत्व है और समाचार पत्र से कौन कौन से लाभ हमें मिलते हैं, इन सभी बातों को हम इस पाठ के द्वारा सीख सकते हैं, मालूम कर सकते हैं, समझ सकते हैं. ಅಂದರೆ ಈ ಪಾಠದ ಮೂಲಕ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಸಮಾಚಾರ ಪತ್ರದ ಮಹತ್ವ ಮತ್ತು ಅದರಿಂದ ಆಗ್ತಕ್ಕಂತಹ ಪ್ರಯೋಜನಗಳು, ಲಾಭಗಳು ಏನೇನು ಅನ್ನೋದು ಈ ಪಾಠದಿಂದ ನಮಗೆ ಗೊತ್ತಾಗ್ತದೆ ಮಕ್ಕಳೇ. ಈಗ ನಾನು ಈ ಪಾಠದ ಆದರ್ಶ ವಾಚನವನ್ನು ಮಾಡ್ತೇನೆ. ನೀವೆಲ್ಲರೂ ಪಠ್ಯಪುಸ್ತಕವನ್ನು
ತೆಗೆದುಕೊಳ್ಳ್ರಿ. ಪುಟ ಸಂಖ್ಯೆ 40 ತೆರೆಯಿರಿ ಮಕ್ಕಳೇ. पृष्ठ संख्या 40. मैं इस पाठ का आदर्श वाचन करता हूँ. आप भी पाठ्य पुस्तक में उसे देखते जाइए, अपनी नजर दौड़ाइए, उंगली चलाइए. ठीक है. हाँ. रोज सवेरे घर में आऊं, देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूं. ಇಲ್ಲಿ ಒಂದು ಒಗಟಿನ ರೂಪದಲ್ಲಿ ಇದೆ. ರೋಜ್ ಸವೇರೆ ಘರ್ ಮೇ ಆವು. ರೋಜ್ ಅಂದ್ರೆ ಪ್ರತಿದಿನ. ಪ್ರತಿದಿನ ಬೆಳಿಗ್ಗೆ ನಾನು ನಿಮ್ಮ ಮನೆಗೆ ಬರ್ತೇನೆ. ದೇಶ ವಿದೇಶ ಕಿ ಖಬರ್ ಸುನಾ. ಖಬರ್ ಅಂದ್ರೆ ಸುದ್ದಿ ಸಮಾಚಾರ. ದೇಶ ವಿದೇಶಗಳ ಸುದ್ದಿ ಸಮಾಚಾರಗಳನ್ನ ನಿಮಗೆ ಬಂದು ತಿಳಿಸ್ತೇನೆ. ಜಮೀನ್ ಆಸಮಾನ ಕಿ ಬಾತೆ ಬತಾವು. ಜಮೀನ್ ಅಂದ್ರೆ ಭೂಮಿ, ಆಸಮಾನ್ ಅಂದ್ರೆ ಆಕಾಶ. ಭೂಮಿಯಿಂದ ಹಿಡಿದು ಆಕಾಶದವರೆಗಿನೂ ಇರ್ತಕ್ಕಂಥ ಎಲ್ಲ ಸುದ್ದಿಗಳನ್ನು, ಎಲ್ಲ ವಿಚಾರಗಳನ್ನು ನಿಮಗೆ ಬಂದು ಹೇಳ್ತೇನೆ. ಜಾನ್ತೆ ಹೋ ಮೈ ಕೌನ್ ಹೂ. ಹಾಗಾದರೆ ನಾನಾರು ಬಲ್ಲಿರಾ ಅಂತ ಇಲ್ಲಿ ಒಗಟಾಗಿ ಹೇಳ್ತಾ ಇದೆ. ಯಾರು ದಿವಸ ಬೆಳಗ್ಗೆ ನಮ್ಮನೆಗೆ ಬರೋದು, ಬಂದು ದೇಶ ವಿದೇಶಗಳ ಸುದ್ದಿಗಳನ್ನೆಲ್ಲ ಹೇಳೋದು, ಭೂಮಿ ಆಕಾಶದವರೆಗಿನ ಎಲ್ಲ ವಿಷಯಗಳನ್ನು ತಿಳಿಸೋದು ಯಾರು? ಬೆಳಗ್ಗೆ ಯಾರು ಬರೋದು? ಸಮಾಚಾರ ಪತ್ರ, ನ್ಯೂಸ್ ಪೇಪರ್ ಅಲ್ವಾ? ಅದೇ ನಾನು ನ್ಯೂಸ್ ಪೇಪರ್ ಅಂತ ಹೇಳೋಕ್ಕಿಂತ ಒಗಟಿನ ರೂಪದಲ್ಲಿ ಅದು ನಮಗೆ ಬಿಡಿಸೋದಕ್ಕೆ ಹೇಳಿದೆ. ನಮಗೆ ಅದರ ಬಗೆಗೆ ಒಂದು ಉತ್ಸುಕತೆಯನ್ನು ಅದು ಹುಟ್ಟಿಸಿದೆ. ಓಕೆ, ಹಾಗಾದರೆ ಈಗ ನಾವೆಲ್ಲರೂ ಸಮಾಚಾರ ಪತ್ರ ಏನು ಹೇಳಿಕೊಳ್ತಾ ಇದೆ ತನ್ನ ಬಗ್ಗೆ ಅನ್ನೋದನ್ನು ಈ ಪಾಠದಲ್ಲಿ ನೋಡೋಣ. ನೋಡ್ಕೊಳ್ತೀವಲ್ಲ. याद आया आपको? मैं ही समाचार पत्र हूं. सुबह होते ही मैं हर घर में दिखाई देता हूं. कई लोगों की मुझे पढ़े बिना सुबह ही नहीं होती. कई मुझे पढ़ते पढ़ते ही चाय या कॉफी पीते हैं. मैं व्यक्ति के जीवन का एक महत्वपूर्ण हिस्सा बन गया हूँ. मैं मनुष्य को उनके अपने घर बैठे बैठे सारे विश्व की जानकारी देता हूँ. मैं अमीर गरीब सबके ज्ञान का सस्ता और सुलभ साधन हूँ. प्राचीन काल में राजा महाराजा कबूतरों के द्वारा संदेश भेजा करते थे. संदेशवाहक भी संदेश लेकर जाते थे. आज समाचार पहुंचने के कई साधन बने हैं, जिनमें रेडियो, टेलीफोन, दूरदर्शन, कंप्यूटर आदि मेरे साथी हैं. रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. लेकिन इन सभी में से मैं सरल और मितव्ययी साधन हूँ और लोगों तक तरह तरह के समाचार पहुंचाता हूँ. भारतवर्ष में पहले मैं अंग्रेजी में बंगाल गजट नाम से सन 1780 में प्रकाशित हुआ. हिंदी में उदंत मार्तांड नाम से और कन्नड़ में मंगलूरु समाचारा के रूप में सन 1843 में पहले प्रकट हुआ. वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूँ. नव भारत टाइम्स, हिंदुस्तान टाइम्स, टाइम्स ऑफ इंडिया, डेक्कन हेराल्ड,
इंडियन एक्सप्रेस, संयुक्त कर्नाटका, विजय कर्नाटका, प्रजावाणी, उदयवाणी, अमर उजाला, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ। मैं दैनिक, साप्ताहिक, पाक्षिक आदि के रूप में आपके हाथ में रहता हूँ। विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जाता है। मुझ में देश विदेशों में घटने वाली घटनाओं का विवरण रहता है। मुझसे खेलकूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती हैं। कार्टून, पदबंध, विवाह संबंधी विज्ञापन, परीक्षोपयोगी सामग्री, परीक्षा फल आदि भी मुझसे जान सकते हैं। आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी हैं। विशेषांकों में जीवनी, कविता, एकांकी, नाटक, कहानी, आलोचना, स्वास्थ्य, फिल्म संबंधी सूचनाएं भी प्रकट होती रहती हैं। किसानों के लिए कृषि संबंधी विशेष जानकारी भी मैं देता हूँ। इन सब के अलावा लोग मेरे कारण वैज्ञानिक आविष्कारों से भी परिचित होते हैं। यदि संग्रह की ओर ध्यान दें तो आवश्यक विषयों की कतरने में भी अपने पास रख सकते हैं। आज मैं व्यक्ति के जीवन का एक अभिन्न अंग बन गया हूँ। अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूँगा। एक बार आपको और मेरा रिश्ता, एक बार आपका और मेरा रिश्ता बन जाए तो वह जिंदगी भर टूटेगा नहीं। चलिए आज से ही यह आदत डाल लीजिए। अच्छा, अब हम इस पाठ में आए कुछ नए शब्दों का अर्थ जानेंगे। अच्छा, अब हम इस पाठ में आए शब्दार्थ देखेंगे। हाँ, पहला शब्द है हिस्सा। हिस्सा का अर्थ है भाग, पार्ट। सस्ता, सस्ता ಅಂದ್ರೆ ಅಗ್ಗ, ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು, ಚೀಪ್। पाक्षिक, पाक्षिक ಅಂದ್ರೆ 15 दिन में एक बार छपने वाला, 15 ದಿವಸಕ್ಕೆ ಒಂದು ಸಾರಿ ಪ್ರಕಟಗೊಳ್ಳುವಂತಹ, ಮುದ್ರಣಗೊಳ್ಳುವಂತಹ ಒಂದು ಪತ್ರಿಕೆ, ಅದನ್ನು ಪಾಕ್ಷಿಕ ಅಂತ ಕರೀತೀವಿ। 15 ದಿವಸಕ್ಕೊಂದ್ಸರಿ ಬರೋದಪ್ಪ। ಮಿತವ್ಯಯಿ ಅಂದರೆ ಕಮ್ ಖರ್ಚು ವಾಲ, ಕಡಿಮೆ ಖರ್ಚಿನ। ಆವಿಷ್ಕಾರ ಅಂದರೆ ಖೋಜ್, ಹುಡುಕಾಟ। विश्व, संसार, जगत। संदेशवाहक, संदेशवाहक यानी समाचार पहुंचाने वाला, ಸುದ್ದಿಯನ್ನ ತಿಳಿಸುವಂಥವನು। ಕತರ್ನೆ, ಕಟಿಂಗ್ಸ್, ನಾವು ಪೇಪರ್ನಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಕೆಲವೊಂದು ಭಾಗವನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ತೀವಲ್ಲ, ಅದನ್ನು ಕತರ್ನೆ ಅಂತ ಕರಿತೀವಿ। रिश्ता, संबंध। अच्छा, अब हम इस पाठ का विस्तार से विश्लेषण देखेंगे। हाँ, तो यहाँ पहेली के रूप में बताया था ना, मालूम हुआ उसका अर्थ? रोज सवेरे घर में आऊं,
देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूं। यानी प्रतिदिन सुबह होते ही हमारे घर आता है, देश विदेश की खबर सुनाता है, यानी समाचार सुनाता है। जमीन से लेकर आसमान तक होने वाले सभी विद्यमानों का हमें बातें बताने वाला कौन है? हाँ, समाचार पत्र है। अब कहता है, याद आया आपको, मैं ही समाचार पत्र हूं। रोज सुबह आने वाला, देश विदेश के बात बताने वाला और जमीन से आसमान तक की सारी बातों को बताने वाला कौन है? समाचार पत्र है। सुबह होते ही मैं हर घर में दिखाई देता हूँ। ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ನಾನು ಎಲ್ಲರ ಮನೆ ಬಾಗಿಲಿಗೆ ಬರ್ತಾ ಇರ್ತೀನಿ। कई लोगों की मुझे पढ़े बिना सुबह ही नहीं होती। ಕೆಲವೊಬ್ಬರಂತೂ ಬೆಳಗಾದ ತಕ್ಷಣ ಅವರು ನ್ಯೂಸ್ ಪೇಪರ್ ಎಲ್ಲಿ ಅಂತ ಹುಡುಕ್ತಾ ಇರ್ತಾರೆ। ಅವ್ರು ಬೆಳಗ್ಗೆ ನ್ಯೂಸ್ ಪೇಪರ್ ಓದದೆ ಬೇರೆ ಏನು ಕೆಲಸನೂ ಕೂಡ ಅವರು ಮಾಡ್ತಿರಲ್ಲ। ಅಂದರೆ ಅಷ್ಟರ ಮಟ್ಟಿಗೆ ಒಂದು ಅಟ್ಯಾಚ್ಮೆಂಟ್ ಬೆಳ್ಕೊಂಬಿಟ್ಟಿರುತ್ತೆ। ಪ್ರತಿ ದಿವಸ ಈಗ ಕೆಲವರಿಗೆ ಎದ್ದ ತಕ್ಷಣ ಕಾಫಿನೋ ಟೀನೋ ಕುಡಿಬೇಕು, ಅದು ಕುಡಿದೇ ಇದ್ದರೆ ಅವ್ರಿಗೆ ಮೈಂಡ್ ಫ್ರೆಶ್ಶೇ ಆಗೋದಿಲ್ಲ। ಇನ್ನು ಕೆಲವರಿಗೆ ದಿವಸ ಬೆಳಗ್ಗೆ ಎದ್ದ ತಕ್ಷಣವೇ ನ್ಯೂಸ್ ಪೇಪರ್ ಓದುವಂತಹ ಹವ್ಯಾಸ ಇರ್ತಕ್ಕಂಥವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ನ್ಯೂಸ್ ಪೇಪರ್ ಸಿಕ್ಕಲಿಲ್ಲ, ನ್ಯೂಸ್ ಪೇಪರ್ ನೋಡಲಿಲ್ಲ, ಓದಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಕಳ್ಕೊಂಡಂತಹ ಭಾವ। ಅವ್ರಿಗೆ ಬೇರೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಬರೋದಿಲ್ಲ, ಫಸ್ಟು ನ್ಯೂಸ್ ಪೇಪರ್ ಓದಬೇಕು। ಹಾಗೆ ಯಾರು ಪ್ರತಿನಿತ್ಯ ಹಾಗೆ ಬೆಳಗ್ಗೆ ಓದುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೋ ಅವ್ರಿಗೆ ಆ ಥರದೊಂದು ತುಡಿತಾ ಇರುತ್ತೆ। ಕೈ ಮುझे पढ़ते पढ़ते ही चाय या ಕಾಫಿ ಪೀತೆ ಹೇ। ಕೆಲವರಂತೂ ನನ್ನನ್ನು ಓದ್ತಾನೆ ಅವರು ಬೆಳಗಿನ ಕಾಫಿನೋ ಅಥವಾ ಟೀನೋ ಸೇವಿಸ್ತಾ ಇರ್ತಾರೆ। मैं व्यक्ति के जीवन का एक महत्वपूर्ण हिस्सा बन गया हूँ। ಹಿಸ್ಸಾ ಅಂದರೆ ಭಾಗ। ನಾನು ಇವತ್ತು ವ್ಯಕ್ತಿಯ ಜೀವನದ ಒಂದು ಮಹತ್ವಪೂರ್ಣವಾದ ಭಾಗವೇ ಆಗೋಗಿದ್ದೀನಿ। ಅವ್ರ ಜೀವನದಲ್ಲಿ ನಾನು ಇಲ್ಲ ಅಂತ ಹೇಳಿದ್ರೆ ಅವ್ರ ಜೀವನವೇ ಒಂದು ಅಪೂರ್ಣವಾದಂತೆ, ಅಷ್ಟರ ಮಟ್ಟಿಗೆ ಹಾಸು ಹೊಕ್ಕಾಗಿದೆ ಅಂತ ಅಲ್ವಾ। ನ್ಯೂಸ್ ಪೇಪರ್ನಲ್ಲಿ ನಮಗೆ ಹಲವಾರು ಪ್ರಕಾರದ ಸುದ್ದಿಗಳು ಗೊತ್ತಾಗ್ತಾ ಹೋಗ್ತವೆ। ಹಾಗಾಗಿ ನ್ಯೂಸ್ ಪೇಪರ್ ಇಲ್ಲದೆ ಇವತ್ತು ನಾವು ಬದುಕು ಕಲ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವಾ, ಅದು ಬೇಕೇ ಬೇಕಾಗ್ತದೆ। ಅನೇಕ ಸುದ್ದಿ ಮಾಧ್ಯಮಗಳಿದ್ದಾವೆ, ಇತ್ತೀಚೆಗೆ ಬಂದಿದ್ದಾವೆ ಈ ರೇಡಿಯೋ, ಟಿ ವಿ, ಕಂಪ್ಯೂಟ್ರು, ಮೊಬೈಲು ಇದೆಲ್ಲ। ಅದಕ್ಕಿಂತ ಮುಂಚೆ ಈ ಸುದ್ದಿಯನ್ನು ಬಿತ್ತರಿಸ್ತಕ್ಕಂತಹ ಏಕೈಕ ಮಾಧ್ಯಮ ಅಂತ ಹೇಳಿದ್ರೆ ಅದು ಸಮಾಚಾರ ಪತ್ರ ಆಗಿತ್ತು। मैं मनुष्य को उनके अपने घर बैठे बैठे सारे विश्व की जानकारी देता हूँ। ನಾನು ಮನುಷ್ಯರಿಗೆ ಅವ್ರ ಕೂತ ಜಾಗದಲ್ಲೇ ಅವ್ರು ಕುಳಿತಲ್ಲೇ ಜಗತ್ತಿನ ದೇಶ ವಿದೇಶಗಳ ಸುದ್ದಿಯನ್ನೆಲ್ಲ ಮಾಹಿತಿಯನ್ನು ಅವ್ರಿಗೆ ಮುಟ್ಟಿಸ್ತೀನಿ। मैं अमीर गरीब सबके ज्ञान का सस्ता और सुलभ साधन हूँ। ನಾನು ಬಡವರು ಶ್ರೀಮಂತರು ಅಂತ ಏನು ಭೇದ ಮಾಡೋದಿಲ್ಲ, ಎಲ್ಲರಿಗೂ ಸುಲಭವಾಗಿ ಕೈಗೆಟುಕುವಂತಹ ಒಂದು ಸಾಧನ ಸಸ್ತಾ ಅವ್ರ ಸುಲಭ ಸಾಧನ ಅಂತ ಹೇಳಿ। ಸಸ್ತಾ ಅಂದರೆ ತುಂಬ ಕಡಿಮೆ, ಅಗ್ಗದ ಬೆಲೆಯಲ್ಲಿ, ತುಂಬ ಕಡಿಮೆ ಬೆಲೆಯಲ್ಲಿ। ಈಗ ಒಂದು 5 ರೂಪಾಯಿ 6 ರೂಪಾಯಿಗೆಲ್ಲ ನ್ಯೂಸ್ ಪೇಪರ್ ಸಿಕ್ಕತ್ತೆ। ಮದ್ದಂತೂ 1 ರೂಪಾಯಿ 50 ಪೈಸೆ 4 ಕಡೆ ಹಾಗೆಲ್ಲ ಸಿಗ್ತಾ ಇತ್ತು ಅಲ್ವಾ। ಬಡವರು ಕೂಡ ಅದನ್ನು ಕೊಂಡ್ಕೊಂಡು ಓದಬಹುದಾದಷ್ಟು ಕಡಿಮೆ ಬೆಲೆಯಲ್ಲಿ ನಾನು ಸಿಗ್ತೇನೆ, ಸುಲಭವಾಗಿ ಸಿಗ್ತೇನೆ ಅಂತ ಹೇಳ್ಕೊಡುತ್ತೆ समाचार पत्र तन ಬಗ್ಗೆ। प्राचीन काल में राजा महाराजा कबूतरों के द्वारा संदेश भेजा करते थे। ಇನ್ನು ಪ್ರಾಚೀನ ಕಾಲದಲ್ಲಿ ಈ ರಾಜ ಮಹಾರಾಜರುಗಳು ಹೇಗೆ ಸಂದೇಶವನ್ನು ಕಳಿಸ್ತಾ ಇದ್ರು? ಈಗ ನನಗೆ ಆವಾಗ ಸಾರಿಗೆ ವ್ಯವಸ್ಥೆಗಳು ಅಷ್ಟಾಗಿರಲಿಲ್ಲ। ಈಗ ಬಿಡಿ, ಬಸ್ ಇದೆ, ಟ್ರೈನ್ ಇದೆ, ಫ್ಲೈಟ್ ಇದೆ, ಅಷ್ಟೇ ಯಾಕೆ
ಮೇಲ್ ಇದೆ, ಫೋನ್ ಇದೆ, ಏನು ಬೇಕಾದರೂ ಸುದ್ದಿಯನ್ನು ಮುಟ್ಟಿಸ್ಬೋದು. ಆದರೆ ಯಾವೂ ಇಲ್ಲದೆ ಇರತಕ್ಕಂಥ ದಿನಗಳಲ್ಲಿ, ನ್ಯೂಸ್ ಪೇಪರ್ ಇಲ್ಲದೆ ಇರುವಂಥ ದಿನಗಳಲ್ಲಿ, ಪ್ರಾಚೀನ ಕಾಲದಲ್ಲಿ ಸುದ್ದಿಯನ್ನು ಹೇಗೆ ಮುಟ್ಟಿಸ್ಲಾಗ್ತಾ ಇತ್ತು ಅಂತ ಹೇಳಿದ್ರೆ, ಅವ್ರು ಏನು ಮಾಡ್ತಾಯಿದ್ರು, ಒಂದು ಪಾರಿವಾಳದ ಮೂಲಕ ಕಳಿಸ್ಕೊಡ್ತಾಯಿದ್ರು. ಒಂದು ಪತ್ರ ಬರೆದು ಆ ಪತ್ರವನ್ನು ಅದರ ಕಾಲಿಗೆ ಕಟ್ಟಿ ಹಾರಿಬಿಡ್ತಾಯಿದ್ರು. ಅದು ಗೊತ್ತಾಗ್ತಾ ಇತ್ತು ಇದು ಇಂಥವ್ರಿಗೆ ಹೋಗಿ ಕೊಡಬೇಕು ಅಂತ. ಅವರು ಅಲ್ಲಿ ಹೋದ್ಮೇಲೆ ಅದನ್ನು ಹಿಡ್ಕೊಂಡು ಅದರ ಕಾಲಲ್ಲಿ ಕಟ್ಟಿರುವಂಥ ಪತ್ರವನ್ನು ಬಿಚ್ಚಿ ನೋಡಿ ಇದನ್ನು ಯಾರು ಪತ್ರ ಬರೆದಿದ್ದಾರೆ, ಏನು ವಿಷಯ ಅಂತ ತಿಳ್ಕೊಳ್ತಾ ಇದ್ರು. ಸಂದೇಶವಾಹಕ ಭೀ ಸಂದೇಶ ಲೇಕರ್ ಜಾತೆ ಥೇ. ಅಷ್ಟೇ ಅಲ್ಲ, ಇನ್ನು ಕೆಲವೊಂದು ಸಾರಿ ಸಂದೇಶವಾಹಕರಿಗೂ ಕೂಡ ಕಳಿಸ್ತಾ ಇದ್ರು. ಸಂದೇಶವಾಹಕರು ಅಂದರೆ ಸಮಾಚಾರವನ್ನು, ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥವ್ರು. ರಾಜರ ಆಸ್ಥಾನದಲ್ಲಿ ಕೆಲವರು ಸಂದೇಶವಾಹಕರು ಅಂತ ಇರ್ತಾರೆ. ಏನಾದರೂ ಅರ್ಜೆಂಟಾಗಿ ಮೆಸೇಜನ್ನು ಕಳಿಸೋದಿದ್ರೆ ಅವ್ರಿಗೆ ಹೇಳಿ ಕಳಿಸ್ತಾ ಇದ್ರು. ಅವರು ಸಂಬಂಧಪಟ್ಟಂಥ ರಾಜ್ಯಕ್ಕೋ ಅಥವಾ ವ್ಯಕ್ತಿಗೋ ಹೋಗಿ ಅದನ್ನು ಸಂದೇಶವನ್ನು ತಿಳಿಸ್ತಾ ಇದ್ರು. आज समाचार पहुंचाने के कई साधन बने हैं, जिनमें रेडियो, टेलीफोन, दूरदर्शन, कंप्यूटर आदि मेरे साथी हैं. ಆದರೆ ಇವತ್ತು ಈ ಸಂದೇಶವಾಹಕರೇ ಇರಬೇಕು ಅಂತೇನಿಲ್ಲ. ಪಾರಿವಾಳಗಳ ಮೂಲಕನೂ ಯಾರು ಸಂದೇಶ ಕಳಿಸ್ತಾ ಇಲ್ಲ. ಸಂದೇಶವನ್ನು ಮುಟ್ಟಿಸುವಂತಹ ಅಥವಾ ಸುದ್ದಿಯನ್ನು ಮುಟ್ಟಿಸ್ತಕ್ಕಂತಹ ಹಲವಾರು ಮಾಧ್ಯಮಗಳು ಇವತ್ತು ನಮ್ಮ ಕೈಗೆ ಸುಲಭವಾಗಿ ಸಿಗ್ತಾ ಇವೆ. ಅವುಗಳಲ್ಲಿ ರೇಡಿಯೋ ಇರ್ಬೋದು, ದೂರದರ್ಶನ ಇರ್ಬೋದು, ಟೆಲಿಫೋನ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಮತ್ತು ಈಗ ಅದಕ್ಕಿಂತ ಅಡ್ವಾನ್ಸ್ ಆಗಿ ಮೊಬೈಲ್ ಆಗಿದೆ ಅಲ್ವಾ. ಇವೆಲ್ಲವೂ ಕೂಡ ನನ್ನ ಗೆಳೆಯರು, ಬೇರೆ ಸಾಥಿ ಹೇ ಅಂತ ಹೇಳುತ್ತೆ. ನಾನು ಮಾಡುವಂಥ ಕೆಲಸನೇ ಅವು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರೆಲ್ಲ ನನ್ನ ಗೆಳೆಯರಿದ್ದಂತೆ ಅಂತ ಹೇಳ್ಕೊಡ್ತಾ ಇದೆ. रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. ಈ ರೇಡಿಯೋದಲ್ಲಾದರೆ ನ್ಯೂಸನ್ನು ನಾವು ಬರೀ ಕೇಳ್ಬೋದಷ್ಟೇ. ವಾರ್ತೆಗಳು ಅಥವಾ ಸಮಾಚಾರ ಬರುತ್ತಲ್ಲ, ಅಲ್ಲಿ ಅವುಗಳನ್ನು ಕೇಳಿಸ್ಬೋದಷ್ಟೇ, ನೋಡ್ಲಿಕ್ಕಾಗೋದಿಲ್ಲ. ಆದರೆ ಟಿ ವಿಯಲ್ಲಿ ಆದರೆ ನೋಡ್ಲೂಬಹುದು, ಕೇಳ್ಬೋದು. ಕೇಳೋದ್ರ ಜೊತೆಗೆ ಆ ಘಟನೆಗಳನ್ನು ನಾವು ಚಿತ್ರಗಳನ್ನು ನೋಡಲೂಬಹುದಾಗಿದೆ. लेकिन इन सभी में से मैं सरल और मितव्ययी साधन हूँ और लोगों तक तरह तरह के समाचार पहुंचाता हूँ. ಆದರೆ ಇವೆಲ್ಲವುಗಳಲ್ಲೂ ನ್ಯೂಸ್ ಪೇಪರು ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು, ತುಂಬ ವಿಭಿನ್ನ. ಯಾಕೆ ಅಂತ ಹೇಳಿದ್ರೆ ಅದು ಒಂದೆರಡು ಪ್ರಕಾರದ ಸುದ್ದಿಗಳನ್ನು ಕೊಡೋದಿಲ್ಲ. ಹಲವಾರು ರೀತಿಯ ಸುದ್ದಿಗಳು ಅಡಕವಾಗಿರ್ತವೆ ಸಮಾಚಾರ ಪತ್ರಿಕೆಯಲ್ಲಿ. ಹಾಗಾಗಿ ಅದು ತುಂಬ ಸರಳವಾದ ಮತ್ತು ಮಿತವ್ಯಯಿ ಅಂದರೆ ಕಡಿಮೆ ಖರ್ಚಿನಲ್ಲಿ ಸಿಕ್ಕುವಂತಹ ಒಂದು ಸಾಧನವಾಗಿದೆ. ಅನೇಕ ಜನರಿಗೆ ಅನೇಕ ರೀತಿಯ ಬಗೆಯ ಸುದ್ದಿಗಳನ್ನು ಅದು ತಲುಪಿಸುತ್ತೆ. ನೀವು ಯಾರಾದರೂ ನ್ಯೂಸ್ ಪೇಪರ್ನ ನೋಡಿದ್ದೀರಾ? ಏನೇನೆಲ್ಲ ಇರುತ್ತೆ ಅದರಲ್ಲಿ? ಹೇಳಿ ನೋಡೋಣ. ಮೊದಲಿಗೆ ರಾಜ್ಯದ, ದೇಶದ ಮುಖ್ಯ ಸುದ್ದಿಗಳಿರ್ತದೆ. ಆಮೇಲೆ ಆ ಜಿಲ್ಲೆಗೆ ಸಂಬಂಧಪಟ್ಟ, ತಾಲೂಕಿಗೆ ಸಂಬಂಧಪಟ್ಟಂಥ ಸುದ್ದಿಗಳಿರ್ತದೆ. ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ, ಷೇರುಪೇಟೆ ಸಮಾಚಾರ ಇರುತ್ತೆ ಅಲ್ವಾ. ನಮ್ಮ ಬೆಲೆ ಧಾರಣೆ ಇರುತ್ತೆ, ಕೃಷಿ ಉತ್ಪನ್ನಗಳಿರ್ಬೋದು, ಮಾರುಕಟ್ಟೆಯಲ್ಲಿ ಯಾವ್ಯಾವ ವಸ್ತುಗಳಿಗೆ ಎಷ್ಟೆಷ್ಟು ಬೆಲೆ ಇದೆ ಅನ್ನೋದನ್ನು ನಾವು ನೋಡ್ಕೋಬೋದು. ದಿನ ಭವಿಷ್ಯ ಇರುತ್ತೆ, ಮತ್ತು ರಾಶಿಫಲ ಇರುತ್ತೆ. ಆಮೇಲೆ ಇನ್ನು ಬೇರೆ ಬೇರೆ ಸುದ್ದಿಗಳು, ಬೇರೆ ಬೇರೆ ರೀತಿಯ ಅಡ್ವರ್ಟೈಸ್ಮೆಂಟ್ಸು, ವಧುವರರು ಬೇಕಾಗಿದ್ದಾರೆ ಅಥವಾ ಇಂಥ ಕಡೆ ಉದ್ಯೋಗ ಖಾಲಿ ಇದೆ ಅಲ್ವಾ, ಆ ಥರದ ಸುದ್ದಿಗಳಿರ್ಬೋದು. ಅಥವಾ ಯಾರು ಕಳೆದೋಗಿದೆ, ಅಥವಾ ಯಾವುದೋ ಒಂದು ರೆಕಾರ್ಡ್ಸೋ ಅಥವಾ ಮಗುನೋ ಅಥವಾ ಯಾವುದೋ ಒಂದು ಅದನ್ನು ಹುಡುಕೊಡಿ, ಅಥವಾ ಮನೆ ಬಾಡಿಗೆಗೆ ಬೇಕಾಗಿದೆ, ಅಥವಾ ಸೈಟ್ ಬೇಕಾಗಿದೆ, ಅಥವಾ ಹೊಲ ಬೇಕಾಗಿದೆ, ಈ ಥರದ ಅಡ್ವರ್ಟೈಸ್ಮೆಂಟ್ಸ್ಗಳೆಲ್ಲ ನಾವು ಅದನ್ನು ನೋಡ್ಕೊಂಡು ತಿಳ್ಕೊಬೋದಾಗಿದೆ. ಆಟೋಟಗಳ ಸುದ್ದಿ ಸಮಾಚಾರಗಳನ್ನು ನಾವು ತಿಳ್ಕೊಳ್ಬೋದಾಗಿದೆ. ದೇಶ ವಿದೇಶಗಳ ಸುದ್ದಿಗಳನ್ನು ತಿಳ್ಕೊಳ್ಬೋದಾಗಿದೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಲೇಖನಗಳು ಕೂಡ ಬರ್ತವೆ. ವಿಜ್ಞಾನದ್ದಿರ್ಬೋದು, ಕಲೆ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಇರ್ತಿರ್ಬೋದು, ಹಬ್ಬ ಹರಿದಿನಗಳಂತಿರ್ಬೋದು,
ಅದೆಲ್ಲ ಇರುತ್ತೆ. ಆಮೇಲೆ ಸಿನಿಮಾಗೆ ಸಂಬಂಧಪಟ್ಟಂತಹ ಹೊಸ ಸಿನಿಮಾಗಳ ಬಗ್ಗೆ, ಧಾರಾವಾಹಿಗಳ ಬಗ್ಗೆ ಅದು ಕೂಡ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ. ಪದಬಂಧಗಳು ಸಿಕ್ಕತ್ತೆ, ಕಾರ್ಟೂನ್ ಇರುತ್ತೆ, ಸುಡೋಕು ಥರ ಇರುತ್ತೆ ಅಲ್ವಾ. ಹೀಗೆ ಒಂದೆರಡಲ್ಲ, ನೂರಾರು ತರಹದ ವಿಷಯಗಳೆಲ್ಲ ಒಳಗೊಂಡಿರುತ್ತೆ ಸಮಾಚಾರ ಪತ್ರ. ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಂತಹ ಬಡವರು ಕೂಡ ಕೊಂಡ್ಕೊಂಡು ಓದಬಹುದಾದಂತಹ ಕಡಿಮೆ ಬೆಲೆಯಲ್ಲಿ ಮಿತವ್ಯಯದಲ್ಲಿ ಸಿಕ್ಕುವಂತಹ ಸಾಧನ ಅಂತ ಹೇಳಿದ್ರೆ ಅದು ಸಮಾಚಾರ ಪತ್ರ. ಹಾಗಾಗಿ ನಾನೊಂದು ಸರಳ ಮತ್ತು ಕಡಿಮೆ ಖರ್ಚಿನಲ್ಲಿ ಸಿಗ್ತೇನೆ, ಎಲ್ಲರ ಕೈಗೂ ಎಟುತ್ತೇನೆ ಅಂತ ಹೇಳ್ಬೋದು. ನಾವು ಟಿ ವಿ, ರೇಡಿಯೋ, ಕಂಪ್ಯೂಟರ್ ಇವನ್ನೆಲ್ಲ ಕಳ್ಕೊಬೇಕಂತ ಹೇಳಿದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾದ್ರೆ, ನ್ಯೂಸ್ ಪೇಪರ್ ಬೇಕು ಅಂತ ಹೇಳಿದ್ರೆ ಸಾವಿರಾರು ರೂಪಾಯಿ ಗಟ್ಟಲೆ ಏನು ಖರ್ಚು ಮಾಡಬೇಕಾಗಿಲ್ಲ. ಕೆಲವೇ ಒಂದು 4-6 ರೂಪಾಯಿ ಅಷ್ಟೇ ನಾವು ಖರ್ಚು ಮಾಡಿದ್ರೆ ನಾವು ನ್ಯೂಸ್ ಪೇಪರನ್ನು ತಗೊಂಡು ಓದ್ಬೋದು. भारतवर्ष में पहले मैं अंग्रेजी में बंगाल गजट नाम से सन 1780 में प्रकाशित हुआ. ಮೊಟ್ಟ ಮೊದಲಿಗೆ ಭಾರತದಲ್ಲಿ ಯಾವ ಪತ್ರಿಕೆ ಪ್ರಕಟ ಆಯಿತು ಅಂತ ಹೇಳಿದ್ರೆ ಬಂಗಾಲ್ ಗಜೆಟ್. ಅದು ಎಷ್ಟರಲ್ಲಿ ಇದು ಬಂಗಾಲ್ ಗಜೆಟ್ ಬಂದಿದ್ದು? 1780. 1780ರಲ್ಲಿ ಇದು ಇಂಗ್ಲಿಷ್ನಲ್ಲಿ ಪ್ರಕಟ ಆಗಿದೆ. ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟಗೊಂಡಂತಹ ಪತ್ರಿಕೆ. ಭಾರತದ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು ಅಂತ ಹೇಳಿದ್ರೆ ಇದು ಬಂಗಾಲ್ ಗಜೆಟ್ ಅಂತ 1780ರಲ್ಲಿ ಇದು प्रकट आगता. हिंदी में उदंत मार्तांड नाम से और कन्नड़ में मंगलूरु समाचार के रूप में सन 1843 में पहले प्रकट हुआ. इನ್ನು 1843ರಲ್ಲಿ ಹಿಂದಿನಲ್ಲಿ ಉದಂತ ಮಾರ್ತಾಂಡ ಕನ್ನಡದಲ್ಲಿ ಯಾವುದು? ಮಂಗಳೂರು ಸಮಾಚಾರ. ನೋಡಿ, ಬಹಳ ಮುಖ್ಯ, ಇದನ್ನು ತಿಳ್ಕೊಂಡಿರ್ಬೇಕು ನೀವು. भारत का सबसे पहला समाचार पत्र कौन सा है? सन 1780 में प्रकाशित हुआ बंगाल गजट अंग्रेजी में प्रकट हुआ. यह भारत का पहला समाचार पत्र है. और सन 1843 को हिंदी में उदंत मार्तांड नामक समाचार पत्र प्रकाशित हुआ और कन्नड़ में मंगलूरु समाचार के नाम से प्रकाशित हुआ. यह पहल प्रकट होने वाले समाचार पत्र है. वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूँ. ಆದರೆ ಈಗ ವರ್ತಮಾನದಲ್ಲಿ ಸಮಾಚಾರ ಪತ್ರಗಳು ಬಹುತೇಕ ಭಾಷೆಗಳಲ್ಲಿ, ನೂರಾರು ಭಾಷೆಗಳಲ್ಲಿ ಪ್ರಕಟಗೊಳ್ಳುತ್ತದೆ. ಮತ್ತು ಸಾವಿರಾರು ಸಂಖ್ಯೆಯಲ್ಲಿ, ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇದು ಪ್ರಕಟ ಆಗುತ್ತೆ. ಹಿಂದಿಯಲ್ಲಿ ನವಭಾರತ್ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಆಮೇಲೆ ಡೆಕ್ಕನ್ ಹೆರಾಲ್ಡ್, ಇವೆಲ್ಲ ಇಂಡಿಯನ್ ಎಕ್ಸ್ಪ್ರೆಸ್, ಇವೆಲ್ಲ ಇಂಗ್ಲೀಷ್ನಲ್ಲಿ ಬರುವಂತಹ ಪ್ರಮುಖ ದಿನಪತ್ರಿಕೆಗಳು. ಕನ್ನಡದಲ್ಲಿ ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ ಇವೆಲ್ಲ ಕನ್ನಡದಲ್ಲಿ ಪ್ರಕಟ ಆಗ್ತಕ್ಕಂತಹ ಸಮಾಚಾರ ಪತ್ರಗಳು. ಇನ್ನು ಹಿಂದಿಯಲ್ಲಿ ಅಮರ್ ಉಜಾಲಾ, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ.
ಪ್ರಮುಖ ದಿನಪತ್ರಿಕೆಗಳು ಯಾವ್ಯಾವು ಅಂತ ಹೇಳಿದ್ರೆ ಕನ್ನಡದಲ್ಲಿ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಕನ್ನಡಪ್ರಭ ಅಲ್ವಾ, ಇನ್ನು ಹಲವಾರು ಪತ್ರಿಕೆಗಳು. ಹಿಂದಿನಲ್ಲಿ ಅಮರ್ ಉಜಾಲ, ದೈನಿಕ್ ಜಾಗರಣ್, ರಾಜಸ್ಥಾನ್ ಪತ್ರಿಕಾ, ಜನಸತ್ತಾ ಇನ್ನು ಮುಂತಾದವು ಹಿಂದಿಯ ದಿನಪತ್ರಿಕೆಗಳಾದರೆ ಇಂಗ್ಲಿಷ್ನಲ್ಲಿ ಪ್ರಕಟಗೊಳ್ತಕ್ಕಂತಹ ನ್ಯೂಸ್ ಪೇಪರ್ಸ್ ಅಂತ ಹೇಳಿದ್ರೆ ನವ್ ಭಾರತ್ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್ ಇನ್ನು ಮುಂತಾದವುಗಳು. मैं दैनिक, साप्ताहिक, पाक्षिक आदि के रूप में आपके हाथ में रहता हूँ. ಇನ್ನು ಈ ಪತ್ರಿಕೆಗಳಲ್ಲಿ ಯಾವ್ಯಾವ ಪ್ರಕಾರಗಳಿವೆ ಅಂತ ಹೇಳಿದ समाचार पत्र कितने दिनों में प्रकट होते हैं उसके आधार पर दैनिक, साप्ताहिक, पाक्षिक, मासिक, त्रैमासिक, षाण्मासिक और वार्षिक आदि के रूप में विभाजन करते हैं. तो विषय की दृष्टि से उन पत्रों में किस प्रकार के विषय प्रकट होते हैं इसके आधार पर समाचार पत्र का विभाजन किस प्रकार करते हैं, किन वर्गों में विभाजन करते हैं. सामाजिक, जो समाज के समस्याओं को, समाज के विषयों को जो प्रकाशित होते हैं ऐसे पत्रों को सामाजिक वर्ग में विभाजन करते हैं. साहित्यिक यानी कहानी, उपन्यास, नाटक, एकांकी है ना, निबंध, कविता आदि जो विधा है उसे साहित्यिक, ऐसे विषयों को प्रकट करने वाले पत्रों को साहित्यिक पत्र कहते हैं. आर्थिक लेन देन का, व्यवहार का, व्यापार की जो खबरें होती हैं उनको बताने वाली जो आर्थिक पत्र कहलाता है. और सांस्कृतिक, संस्कृति के संबंध में जो विषय प्रकट करता है उसे सांस्कृतिक पत्र कहते हैं. और मनोरंजन यानी मनोरंजन के बारे में सिनेमा, धारावाहिक आदि मनोरंजन के विषय जो प्रकट करता है ऐसे पत्रों को मनोरंजक पत्र कहते हैं. आप लोगों को बताना होगा कि विषय की दृष्टि से समाचार पत्र को किन किन वर्गों में विभाजित किया जाता है. ऐसा प्रश्न पूछने पर आपको कहना होगा कि सामाजिक, साहित्यिक, आर्थिक, सांस्कृतिक और मनोरंजक आदि वर्गों में विभाजन करते हैं. मुझ में देश विदेशों में घटने वाली घटनाओं का विवरण रहता है. मुझसे खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती हैं. क्या कौन कौन सी खबरें मिलती हैं समाचार पत्र में? देश विदेश में घटने वाली घटनाओं का विवरण. ದೇಶ ವಿದೇಶಗಳಲ್ಲಿ ನಡೆಯುವಂತಹ ಘಟನೆಗಳ ವಿವರಣೆ ಇರುತ್ತದೆ. ಮತ್ತು ಕ್ರೀಡೆಗಳ ಬಗೆಗೆ, ಆಟೋಟಗಳ ಬಗೆಗೆ ಸುದ್ದಿ ಇರ್ತದೆ. ಮೌಸಮ್ ಅಂದರೆ ಹವಾಮಾನ ವರದಿ ಇರ್ತದೆ. ನೌಕರಿ ಸಂಬಂಧಿ ವಿಜ್ಞಾಪನ ಅಂದರೆ ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳು ಇದೆ ಅಂತ ಹೇಳಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರಲ್ಲ ಅದಿರುತ್ತೆ. ಬಾಜಾರ್ ಭಾವ್, ಮಾರುಕಟ್ಟೆಯಲ್ಲಿ ಯಾವ್ಯಾವ ಪದಾರ್ಥಗಳಿಗೆ ಏನೇನು ಬೆಲೆ ಇದೆ ಅನ್ನೋದನ್ನು ತಿಳಿಸುವಂಥದ್ದು ಬಾಜಾರ್ ಭಾವ್. ಕೃಷಿ ವ್ಯಾಪಾರ ಸಂಬಂಧಿ ಸೂಚನಾಯೇ, ಇನ್ನು ರೈತರಿಗೆ, ಕೃಷಿಕರಿಗೆ ಯಾವ್ಯಾವ ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ತಜ್ಞರು, ಅದರ ಬಗೆಗೆ ಸೂಚನೆಗಳಿರ್ತದೆ. ಯಾವಾಗ ಮಳೆ ಬರುತ್ತೆ ಅಥವಾ ಯಾವ ಸಂದರ್ಭದಲ್ಲಿ ಬಿತ್ತನೆ ಮಾಡ್ಕೋಬೇಕು, ಯಾವಾಗ ಕಟಾವು ಮಾಡ್ಕೋಬೇಕು, ಹೇಗೆ ಈ ಥರದ ಯಾವ್ಯಾವ ಬೆಳೆಗಳನ್ನು ಯಾವ್ಯಾವ ರೀತಿಯಲ್ಲಿ ಯಾವ ವಿಧಾನದಲ್ಲಿ ಬೆಳಿಬೇಕು ಅನ್ನುವಂಥ ಸಲಹೆ ಸೂಚನೆಗಳೆಲ್ಲ ಇರ್ತದೆ. ಅದು ಕೂಡ ವೃತ್ತಪತ್ರಿಕೆಗಳಲ್ಲಿ ಪ್ರಕಟ ಆಗಿರುತ್ತೆ. ಇನ್ನು ಕಾರ್ಟೂನ್, ಮಕ್ಕಳಿಗಾಗಿ ಈ ಕಾರ್ಟೂನು, ಆಮೇಲೆ ಪದಬಂಧ, ಆಮೇಲೆ ವಿವಾಹ ಸಂಬಂಧಿ ವಿಜ್ಞಾಪನ,
ವಧುವರರು ಬೇಕಾಗಿದ್ದಾರೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಆ ಥರದ್ದು. ಮತ್ತು ಪರೀಕ್ಷೋಪಯೋಗಿ ಸಾಮಗ್ರಿ, ಇನ್ನು ಬೇರೆ ಬೇರೆ ಪರೀಕ್ಷೆಗಳಿಗೆ ಹಾಜರಾಗ್ತಕ್ಕಂಥ ಪರೀಕ್ಷಾರ್ಥಿಗಳಿಗೆ ಅವರು ಓದಿಕೊಂಡು ಅವರ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ಕೆಲವು ಸಾಮಗ್ರಿಗಳನ್ನು ಕೂಡ ವೃತ್ತಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ. IAS ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, IAS, KS, PUC, SSLC ಈ ಥರ ತುಂಬ ಮುಖ್ಯವಾಗಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಹಾಜರಾಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂತಹ ವಿಷಯಗಳನ್ನು ಕೂಡ ಪ್ರಕಟಿಸಿರ್ತಾರೆ. ಪರೀಕ್ಷಾ ಫಲ್, ಕೆಲವು ಪರೀಕ್ಷೆಗಳ ಫಲಿತಾಂಶವನ್ನು ಕೂಡ ವೃತ್ತಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತಾರೆ. ಈಗೆಲ್ಲ ವೆಬ್ಸೈಟ್ಸ್ ಆಗಿಬಿಟ್ಟಿದ್ದಾವೆ, ಹಾಗಾಗಿ ವೆಬ್ಸೈಟ್ಸಲ್ಲೇ ಅಪ್ಲೋಡ್ ಮಾಡಿಬಿಡ್ತಾರೆ. ಅದರ ಮೊದಲು ನಮ್ಮ SSLC ರಿಸಲ್ಟ್ ಕೂಡ ನ್ಯೂಸ್ ಪೇಪರಲ್ಲೇ ಬರ್ತಾ ಇತ್ತಂತೆ. ಈಗ ರಿಸಲ್ಟ್ ಶೀಟೇ ಬರುತ್ತೆ, ಅಥವಾ ರಿಸಲ್ಟನ್ನು ನಾವು ಆನ್ಲೈನಲ್ಲೇ ಚೆಕ್ ಮಾಡ್ಕೊಳ್ತೇವೆ ಅಲ್ವಾ. ಸೊ ಹೀಗೆ ಹಲವು ಪ್ರಕಾರದ ಸುದ್ದಿಗಳು ಈ ವೃತ್ತಪತ್ರಿಕೆಗಳ ಮೂಲಕ ಪ್ರಕಟ ಆಗುತ್ತೆ. आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी हैं. ಇತ್ತೀಚೆಗೆ ಈ ವೃತ್ತಪತ್ರಿಕೆಗಳಲ್ಲಿ, ಸಮಾಚಾರ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಲೇಖಕರು ಬರೆದಿರ್ತಕ್ಕಂತಹ ರಚನೆಗಳು, ಅದು ನಾಟಕ ಇರ್ಬೋದು, ಕಾದಂಬರಿ ಇರ್ಬೋದು ಅಲ್ವಾ, ಅದು ಕೂಡ ಪ್ರಕಟ ಆಗುತ್ತೆ. ವಿಶೇಷಾಂಕೋं में जीवनी, कविता, एकांकी, नाटक, कहानी, आलोचना, स्वास्थ्य, फिल्म संबंधी सूचनाएं भी प्रकट होती रहती हैं. ಕೆಲವು ವರ್ಷಕ್ಕೊಂದ್ಸಾರಿ ಅಥವಾ ಕೆಲವು ವಿಶೇಷ ಸಂದರ್ಭದಲ್ಲಿ ಪ್ರಕಟ ಆಗ್ತಕ್ಕಂತಹ ಪತ್ರಿಕೆಗಳನ್ನು ವಿಶೇಷಾಂಕಗಳು ಅಂತ ಕರಿತೀವಿ. ಉದಾಹರಣೆಗೆ ಯುಗಾದಿ ವಿಶೇಷಾಂಕ, ದೀಪಾವಳಿ ವಿಶೇಷಾಂಕ ಅಥವಾ ದಸರಾ ವಿಶೇಷಾಂಕ, ಈ ಥರ ವಿಶೇಷವಾದ ಸಂದರ್ಭದಲ್ಲಿ ಪ್ರಕಟಗೊಳ್ತಕ್ಕಂತಹ ಕೆಲವು ಪತ್ರಿಕೆಗಳಿರ್ತವೆ. ಅದರಲ್ಲಂತೂ ಅನೇಕ ಪ್ರಕಾರದ ಸಾಹಿತ್ಯಿಕ ವಿಧಗಳನ್ನು ನಾವು ನೋಡ್ಬೋದು. ಯಾವುದಾದ್ರೂ ಪ್ರಮುಖ ವ್ಯಕ್ತಿಗಳ ಜೀವನ ಚರಿತ್ರೆ ಇರ್ಬೋದು, ಕವಿತೆಗಳಿರ್ಬೋದು, ಏಕಾಂಕಿ ಅಂದರೆ ಒಂದು ಅಂಕದ ನಾಟಕ ಇರ್ಬೋದು, ಅಥವಾ ದೊಡ್ಡ ನಾಟಕನೇ ಇರ್ಬೋದು, ಕಥೆ ಇರುತ್ತೆ ಅಲ್ವಾ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಟಿಪ್ಸ್ಗಳಿರ್ತದೆ. ಆಮೇಲೆ ಸಿನಿಮಾಗೆ ಸಂಬಂಧಪಟ್ಟಂತಹ ಕೆಲವು ಸೂಚನೆಗಳು ಕೂಡ ಪ್ರಕಟ ಆಗಿರ್ತವೆ. ಕಿಸಾನೋं के लिए ಕೃಷಿ ಸಂಬಂಧಿ ವಿಶೇಷ ಜಾನಕಾರಿ भी मैं देता हूँ. ಇನ್ನು ರೈತರಿಗಂತೂ ಕೃಷಿಗೆ ಸಂಬಂಧಪಟ್ಟಂತಹ ವಿಶೇಷವಾಗಿರ್ತಕ್ಕಂತಹ ಸೂಚನೆಗಳನ್ನು, ಮಾಹಿತಿಗಳನ್ನು ಕೂಡ ನಾನು ಕೊಡ್ತೇನೆ ಅಂತ ಹೇಳ್ಕೊಳ್ತಾ ಇದೆ ಸಮಾಚಾರ ಪತ್ರ. इन सब के अलावा लोग मेरे कारण वैज्ञानिक आविष्कारों से भी ಪರಿಚಿತ ಹೋತೆ हैं. ಇವಿಷ್ಟೇ ಅಲ್ಲ, ಇವುಗಳ ಜೊತೆಗೆ ಇದಕ್ಕಿಂತಲೂ ಹೆಚ್ಚಾಗಿ ವಿಜ್ಞಾನದಲ್ಲಿ ಏನೇನು ಸಂಶೋಧನೆಗಳಾಗಿವೆ, ಆವಿಷ್ಕಾರಗಳಾಗಿವೆ, ಅವುಗಳ ಬಗ್ಗೆಗೂ ಕೂಡ ಜನರಿಗೆ ನಾನು ಪರಿಚಯವನ್ನು ಕೊಡ್ತೇನೆ. ಅವುಗಳಿಂದಲೂ ಕೂಡ ಜನ ಪರಿಚಿತರಾಗ್ತಾರೆ. ಹೊಸ ಹೊಸ ಸಂಶೋಧನೆಗಳ ಬಗ್ಗೆ ಕೂಡ ಅವ್ರಿಗೆ ನಾನು ತಿಳಿಸ್ತೀನಿ ಅಂತ. यदि संग्रह की ओर ध्यान दें तो आवश्यक विषयों की कतरने भी अपने पास रख सकते हैं. ಇನ್ನು ಕೆಲವು ಸುದ್ದಿಗಳನ್ನು, ಕೆಲವು ವಿಷಯಗಳನ್ನು, ತುಂಬ ಅಪರೂಪದ ಕೆಲವು ವಿಷಯಗಳು ಪ್ರಕಟ ಆಗ್ತವೆ. ಅವುಗಳನ್ನು ನಾವೇನು ಮಾಡ್ತೀವಿ, ಹಾಗೆ ಕಟ್ ಮಾಡಿ ಜೋಪಾನವಾಗಿ ಎತ್ತಿಟ್ಕೊಳ್ತೀವಿ ಅಲ್ವಾ. ಸೊ ಸಂಗ್ರಹದ ದೃಷ್ಟಿಯಿಂದಲೂ ಕೂಡ ಕೆಲವು ಅಪರೂಪದ ವಿಷಯಗಳನ್ನು ಈ ಸಮಾಚಾರ ಪತ್ರಗಳಲ್ಲಿ ಪ್ರಕಟ ಆಗ್ತದೆ. ಅದನ್ನು ನಾವು ಸಂಗ್ರಹ ಕೂಡ ಮಾಡ್ಕೊಳ್ಳೋದು. आज मैं ವ್ಯಕ್ತಿ ಕೆ ಜೀವನ ಕಾ ಏಕ್ ಅಭಿನ್ನ ಅಂಗ ಬನ್ ಗಯಾ ಹೂಂ. ಇವತ್ತು ನಾನು ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನದ ಒಂದು ಅಭಿನ್ನ ಅಂಗ. ಭಿನ್ನ ಅಂದರೆ ಬೇರೆ, ಅಭಿನ್ನ ಅಂದರೆ ಬೇರೆ ಮಾಡಲಿಕ್ಕಾಗದ ಒಂದು ಭಾಗವಾಗಿದ್ದೇನೆ ಅಂತ. ಅಂದರೆ ಅವ್ರ ಜೀವನದಲ್ಲಿ ನಾನು ಹಾಸೋಕ್ಕಾಗಿದ್ದೀನಿ, ನಾನು ಇರಲೇಬೇಕು, ನನ್ನ ಮೇಲೆ ಅಷ್ಟೊಂದು ಮಟ್ಟಿಗೆ ಅವಲಂಬಿತರಾಗಿದ್ದಾರೆ. ಅವ್ರು ಇಲ್ಲದೇ ಇದ್ದರೆ ಅವ್ರ ಜೀವನದಲ್ಲೇ ಏನೋ ಒಂದು ರೀತಿ ಕಳ್ಕೊಂಡಂಥ ಭಾವ ಅನ್ನೋ ರೀತಿಯಲ್ಲಿ ಅವರು ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ. अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूँगा. ಅದರಿಂದ ನಿಮಗೂ ಹೇಳ್ತಾ ಇರೋದು ಮಕ್ಕಳೇ, ಈ ಸಮಾಚಾರ ಪತ್ರ ಏನು ಹೇಳ್ತಾ ಇದೆ, ಈ ಓದೋದನ್ನು ಮತ್ತೆ ನೀವು ಪೋಸ್ಟ್ಪೋನ್ ಮಾಡಬೇಡಿ. ಇದರಲ್ಲಿ ನೀವು ಎಷ್ಟು ಜನ ಓದ್ತೀರಿ? ಕೆಲವರು ಓದ್ತೀರಿ, ಇನ್ನು ಕೆಲವರು ಓದೋದೇ ಇಲ್ಲ. ಈಗಿನಿಂದಲೇ ಸಮಾಚಾರ ಪತ್ರಗಳನ್ನು, ನ್ಯೂಸ್ ಪೇಪರ್ಗಳನ್ನು ಓದೋದನ್ನು ನೀವು ರೂಢಿಸ್ಕೊಂಡ್ರೆ ಮುಂದೆ ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ತಪ್ಪದೇ ಎಲ್ಲರೂ ನ್ಯೂಸ್ ಪೇಪರ್ ಓದಬೇಕು. ನ್ಯೂಸ್ ಪೇಪರ್ ಓದ್ತಕ್ಕಂಥದ್ದು ಒಂದು ಒಳ್ಳೆಯ ಹಾಬಿ, ಒಂದು ಒಳ್ಳೆಯ ಹವ್ಯಾಸ.
ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ, ಮನಸ್ಸಿಗೆ ಮನೋರಂಜನೆ ಸಿಕ್ಕತ್ತೆ, ನಿಮಗೆ ನಾಳೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಎದುರಿಸುವಂಥ ಒಂದು ಸಾಮರ್ಥ್ಯ ಬರುತ್ತೆ. ಹಾಗಾಗಿ ನ್ಯೂಸ್ ಪೇಪರ್ನ ತಪ್ಪದೆ ಓದಬೇಕು. ಈಗಿನಿಂದಲೇ ಅಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಏಕ್ ಬಾರ್ ಆಪ್ಕಾ ಅವ್ರ ಮೇರಾ ರಿಶ್ತಾ ಬನ್ ಜಾಯ್. ರಿಶ್ತಾ ಅಂದರೆ ಸಂಬಂಧ. ಒಂದ್ಸಾರಿ ನನ್ನ ಮತ್ತು ನಿಮ್ಮ ಸಂಬಂಧ ಬೆಳ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ವಹ ಜಿಂದಗಿ ಭರ್ ಟೂಟಿಗಾ ನಹಿ, ಅದು ಜೀವನ ಪರ್ಯಂತ ಹಾಗೇ ಇರುತ್ತೆ, ಅದು ಬಿಡಿಸ್ಕೊಳ್ಳೋದೇ ಇಲ್ಲ, ತಪ್ಪೋದೇ ಇಲ್ಲ. ಒಂದ್ಸಾರಿ ನೀವು ನ್ಯೂಸ್ ಪೇಪರ್ ಓದುವಂಥ ರೂಢಿ ಇಟ್ಕೊಂಡ್ರೆ ಕೊನೆ ತನಕ ನೀವು ಓದ್ತಾನೆ ಇರ್ತೀರಿ. ಆ ಅಭ್ಯಾಸದಿಂದ ನೀವು ದೂರ ಸರಿಯೋದಿಲ್ಲ. ಚಲಿಯೇ ಆಸೆ ಹಿ ಯಹ ಆದತ್ ಡಾಲ್ ಲೀಜಿಯೇ. ಆದತ್ ಅಂದರೆ ಅಭ್ಯಾಸ. ಅದರಿಂದ ಇಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸವನ್ನು ನೀವು ರೂಢಿಸ್ಕೊಳ್ಳಿ ಎನ್ನುವಂತಹ ಒಂದು ಒಳ್ಳೆಯ ಸಂದೇಶದೊಂದಿಗೆ ತನ್ನ ಆತ್ಮಕಥೆಯನ್ನು ಹೇಳ್ಕೊಡ್ತಾ ಇದೆ, ಮುಗಿಸ್ತಾ ಇದೆ समाचार पत्र. अब हम कुछ क्रियाकलाप देखेंगे छात्रों. अच्छा, यहाँ एक क्रियाकलाप है, देखिए छात्रों. एक वाक्य में उत्तर लिखिए. एक वाक्य में उत्तर देना है. पहला प्रश्न है, प्राचीन काल में राजा महाराजा संदेश कैसे भेजते थे? ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಸಂದೇಶವನ್ನ ಹೇಗೆ ಕಳಿಸ್ತಾ ಇದ್ರು? उत्तर है, प्राचीन काल में राजा महाराजा कबूतरों के द्वारा संदेश भेजते थे. ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಪಾರಿವಾಳಗಳ ಮೂಲಕ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ರು, ಮತ್ತೆ ಸಂದೇಶವಾಹಕರು ಇರ್ತಾ ಇದ್ರು. समाचार पहुंचाने के नवीन साधन कौन कौन से हैं? ಈಗ ಸಮಾಚಾರವನ್ನು ಸುದ್ದಿಯನ್ನ ತಿಳಿಸುವಂತಹ ಈ ಇತ್ತೀಚಿನ ನವೀನ ಮಾಧ್ಯಮಗಳು ಯಾವ್ಯಾವು, ಸಾಧನಗಳು ಯಾವ್ಯಾವು? देखिए, उत्तर है, समाचार पहुंचाने के नवीन साधन समाचार पत्र, रेडियो, दूरदर्शन, टेलीफोन और कंप्यूटर आदि हैं. अल्वा? ಸಮಾಚಾರವನ್ನು ಸುದ್ದಿಯನ್ನ ತಿಳಿಸ್ತಕ್ಕಂತಹ ನವೀನ ಸಾಧನಗಳು ಯಾವ್ಯಾವು ಅಂದ್ರೆ ಸಮಾಚಾರ ಪತ್ರ, ವೃತ್ತಪತ್ರಿಕೆ, ನ್ಯೂಸ್ ಪೇಪರ್, ಮತ್ತೆ ರೇಡಿಯೋ, ಟಿವಿ, ಕಂಪ್ಯೂಟರು, ಟೆಲಿಫೋನು, ಮೊಬೈಲ್ ಫೋನು ಅವೆಲ್ಲವೂ ಆಧುನಿಕ ಸಾಧನಗಳು. ಹಿಂದಿ ಕಾ ಪಹಲಾ ಸಮಾಚಾರ ಪತ್ರ ಕೌನ್ ಸಾ ಹೈ? ಹಿಂದಿ ಭಾಷೆಯಲ್ಲಿ ಪ್ರಕಟಗೊಂಡ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು? हिंदी का पहला समाचार पत्र उदंत मार्तांड है. कौन सा? उदंत मार्तांड. ಹಿಂದಿಯಲ್ಲಿ ಪ್ರಕಟಗೊಂಡ ಮೊಟ್ಟ ಮೊದಲ ದಿನಪತ್ರಿಕೆ उदंत मार्तांड. उसी तरह कन्नड़ का पहला समाचार पत्र कौन सा है? ಕನ್ನಡದಲ್ಲಿ ಪ್ರಕಟಗೊಂಡ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು ಅಂತ ಹೇಳಿದ್ರೆ ಕನ್ನಡ का पहला समाचार पत्र ಮಂಗಳೂರು ಸಮಾಚಾರ है. ಕನ್ನಡದ ಮೊಟ್ಟ ಮೊದಲ ದಿನಪತ್ರಿಕೆ ಯಾವ್ದಪ್ಪ ಅಂದ್ರೆ ಮಂಗಳೂರು ಸಮಾಚಾರ ಅಂತ. यहाँ एक क्रियाकलाप लिखिए, सही शब्द चुनकर लिखिए. ಸರಿಯಾದ ಶಬ್ದಗಳನ್ನ ಆರಿಸಿ ಬರೀಬೇಕು. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಸುನ್, ಪढ़, देख, सुन. ಈ ಶಬ್ದಗಳು ಎಲ್ಲೆಲ್ಲಿ ಬರ್ತವೆ ಅಂತ ನೋಡ್ಕೋಬೇಕು. रेडियो से समाचार डैश सकते हैं. दूरदर्शन में हम समाचार डैश और डैश सकते हैं. समाचार पत्र डैश सकते हैं. अब बताइए, रेडियो से हम समाचार क्या कर सकते हैं? सुन सकते हैं. सुनना ಅಂದ್ರೆ ಕೇಳಿಸ್ಕೊಳ್ಳೋದು, ಅಲ್ಲಿ ಕೇಳಿಸ್ಕೊಳ್ತೀವಿ ಅಷ್ಟೇ. दूरदर्शन में हम समाचार डैश और डैश सकते हैं. सुन और देख और सुन. देख भी सकते हैं और सुन भी सकते हैं. ದೂರದರ್ಶನದಲ್ಲಿ ನಾವು ಸಮಾಚಾರವನ್ನು ನೋಡ್ತೀವಿ ಮತ್ತು ಕೇಳಿಸ್ಕೊತೀವಿ. ಸಮಾಚಾರ ಪತ್ರ पढ़ सकते हैं, ಓದ್ತೀವಿ ಅಷ್ಟೇ अल्वा? यहाँ एक और क्रियाकलाप देखिए छात्रों, विलोम शब्द लिखिए. यहाँ एक उदाहरण दिया गया है, सुबह शाम. सुबह ಅಂದ್ರೆ ಬೆಳಿಗ್ಗೆ, ಶಾಮ್ ಅಂದ್ರೆ ಸಂಜೆ. ಅದೇ ರೀತಿ अमीर, अंदर, जीना, ज्ञान, सस्ता, एक, सर. अब देखेंगे अमीर. अमीर का विलोम शब्द क्या है? अमीर ಅಂದ್ರೆ ಶ್ರೀಮಂತ और गरीब.
बिल्कुल सही बताया। अंदर, अंदर ಅಂದ್ರೆ ಒಳಗೆ, इसका विलोम शब्द, हाँ बहुत बढ़िया, बाहर। अंदर का विलोम शब्द क्या है? बाहर। जीना, जीना ಅಂದ್ರೆ ಬದುಕುವುದು, ಬದುಕು ಸಾವು ಅಲ್ವಾ? ಮರಣ, ಬದುಕೋದು ಸಾಯ। ज्ञान, यह बहुत आसान है, आज्ञा। सस्ता, सस्ता ಅಂದ್ರೆ ನಾವೇನು ಹೇಳ್ತೀವಿ? ಅಗ್ಗ, ಚೀಪ್ ಅಂತ। ಅದರ ವಿರುದ್ಧ ಪದ ಏನು? ಮಹಂಗ, ಮಹಂಗ ಅಂದ್ರೆ ಕಾಸ್ಟ್ಲಿ ಅಂತ, ತುಂಬಾ ತುಟ್ಟಿ, ಹೆಚ್ಚು ಬೆಲೆ ಬಾಳುವಂಥದ್ದು। ಏಕ್, अनेक। सरल, हाँ बिल्कुल सही, कठिन। अच्छा, घर में आप सभी इस पाठ को अच्छी तरह पढ़िए। और यहाँ मैं 2 प्रश्न आपको गृहकार्य के रूप में दे रहा हूं। इन प्रश्नों का उत्तर भी आप लोगों को ढूंढकर लिखकर दिखाना होगा। पहला प्रश्न है, आजकल प्रचलित कन्नड़, अंग्रेजी और हिंदी के दैनिक अखबारों की सूची बनाइए। ಇತ್ತೀಚೆಗೆ ಬರ್ತಾ ಇರುವಂತಹ ಪ್ರಚಲಿತವಾಗಿ ಪ್ರಕಟ ಆಗ್ತಾ ಇರತಕ್ಕಂಥ ಕನ್ನಡ ಭಾಷೆಯ, ಇಂಗ್ಲಿಷ್ ಭಾಷೆಯ ಮತ್ತು ಹಿಂದಿ ಭಾಷೆಯ ದಿನಪತ್ರಿಕೆಗಳ ಹೆಸರುಗಳನ್ನು ಬರೀಬೇಕು। ಅಖಬಾರ್ ಅಂದ್ರೆ ದಿನಪತ್ರಿಕೆಗಳು ಹೆಸರನ್ನು ಬರೀರಿ, ಒಂದೊಂದು 2 ಬರೀರಿ ಸಾಕು। समाचार पत्र में कौन कौन से विषय होते हैं? समाचार ಪತ್ರದಲ್ಲಿ ಯಾವ ವಿಷಯಗಳು ಪ್ರಕಟಗೊಂಡಿರ್ತವೆ ಅನ್ನೋದನ್ನು ಬರೀಬೇಕು। ಪುಸ್ತಕದಲ್ಲಿ ಇದೆ, ಅದು ಸ್ವಲ್ಪ ಓದಿ ಬರೀರಿ, ಆಯ್ತಾ? अच्छा, आशा है कि आपको यह पाठ समझ में आ गया होगा। धन्यवाद।